ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ತುಂಬ ಸಿಂಪಲ್ಲಾಗಿರೋವಂಥ ಒಂದು ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಸಿಂಪಲ್ ಅಂದರೆ ಸಿಂಪಲ್ ಡಿಸೈನ್ ಇದು ನೋಡಿ. ಈ ಥರ ಬರುತ್ತೆ. ಸ್ಯಾರಿ ಬಂದು ಲೈಟ್ ಬ್ಲೂ ಕಲರ್ ಇದೆ, ಹಾಗೆ ಸ್ವಲ್ಪ ಗೋಲ್ಡ್ ಕಲರ್ ಬಾರ್ಡರ್ ಇದೆ, ಸಿಲ್ವರ್ ಕೂಡ ಮಿಕ್ಸ್ ಇದೆ ಸ್ಯಾರಿನಲ್ಲಿ. ಹಾಗಾಗಿ ನಾನು ಸಿಲ್ವರ್ ಮತ್ತು ಗೋಲ್ಡು ಮತ್ತು ಲೈಟ್ ಬ್ಲೂ ಕಲರ್ ಹಾಕಿದ್ದೀನಿ ನೋಡಿ. ನೋಡಿ, ಇದು ಕಟ್ ವರ್ಕ್ ಡಿಸೈನು, ತುಂಬ ಸಿಂಪಲ್ ಡಿಸೈನ್ ಇದು. ಬ್ಯಾಕ್ ಡಿಸೈನ್ ಬಂದು ಈ ಥರ ಬರುತ್ತೆ, ಫ್ರಂಟಿಗೆ ಬಂದು ಈ ಥರ ಬರುತ್ತೆ. ಇನ್ನೂ ಸ್ಲೀವ್ ಡಿಸೈನ್ ಹಾಕಿಲ್ಲ ಫ್ರೆಂಡ್ಸ್. ಇವತ್ತು ಸಿಂಪಲ್ಲಾಗಿರುವಂಥ ರಂಗೋಲಿ ಹಾಕಿದ್ದೀನಿ, ಬನ್ನಿ ಅದು ಹೇಗಿದೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್. ಇದಕ್ಕಿದ ಅವರೇ ಬೇಳೆ ಮಾಡ್ತಾ ಇದ್ದೀವಿ. ಇದಕ್ಕೆ ಪೂಜಾ ಇದಕ್ಕೆ ಕೊಡ್ತಾ ಇದ್ದಾಳೆ ಇವತ್ತು. ಅವರೇ ಕಾಳನ್ನ ತೋರಿಸ್ತೀನಿ ಬನ್ನಿ ಹೇಗೆ ಇದಕ್ಕೋದು ಅಂದ್ಬಿಟ್ಟು. ಹಾಯ್ ಗಾಯ್ಸ್, ಇದಿನ ಬೇಳೆ ಇಸ್ತಾ ಇದ್ದೀನಿ ನಾನು. ಇವತ್ತು ನಮ್ಮ ಪೂಜಾ ನೋಡಿ ಅವರೇ ಕಾಳು ಎಲ್ಲ ಇದು ಕೊಡ್ತಾ ಇದ್ದಾಳೆ. ಇದು ರಾತ್ರಿಗೆ ಸಾಂಬಾರು ಮಾಡೋದು, ಅದಕ್ಕೆ ಇವಾಗ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ. ಇದು ನೆನ್ನೆ ಅವರೇ ಕೈ ಇಸ್ಕೊಂಡು ನೆನೆ ಹಾಕಿದ್ವಿ, ರಾತ್ರಿ ನೆನೆಸಿದ್ದು. ಈಗ ಇಸುತ್ತಾ ಇದ್ದಾಳೆ. ಇದು ಇನ್ನು ಸಾಯಂಕಾಲನೇ ಮಾಡೋಕ್ಕಾಗೋದು. ಗೈಸ್, ಯಾರ್ಯಾರಿಗೆ ಇದ್ದಿನ ಬೇಳೆ ಇಸ್ಕೊಂಡು ಬರಲ್ಲ ನಾನು ತೋರಿಸ್ಕೊಡ್ತೀನಿ ಬನ್ನಿ. ಯಾರಿಗೂ ಬರೋಲ್ಲ, ನಿಮಗೆ ಬರೋದಲ್ವಾ? ಎಲ್ರಿಗೂ ಬರುತ್ತೆ ಅಂತ ನೀನು ಹೆಂಗೆ ಹೇಳ್ತೀಯಾ? ನಾನೇ ನೋಡಿದ್ದೀನಿ ತುಂಬ ಚೆನ್ನಾಗಿ ಬರಲ್ಲ ಅನ್ನೋದು. ಹೌದಲ್ಲ? ಸರಿ ಫ್ರೆಂಡ್ಸ್, ಇದಕ್ಕಿನ ಬೇಳೆ ಹೇಗೆ ಇಸ್ಕೋದು ಅಂತ ತೋರಿಸ್ತಾಳಂತೆ, ಬನ್ನಿ ನೋಡೋಣ. ನೋಡಿ, ಇದೆಲ್ಲ ಹಿಂಗೆ ಇಟ್ಕೋಬೇಕು. ಕಾಳನ್ನ ಹಿಂಗೆ ಪ್ರೆಸ್ ಮಾಡಿದ್ರೆ, ಅಯ್ಯೋ ಈಗ ಬರ್ತಾನೆ ಇಲ್ಲ, ಹಿಂಗೆ ಇದನ್ನು ಹಿಂಗೆ ಪ್ರೆಸ್ ಮಾಡಬೇಕಷ್ಟೇ. ಇಲ್ಲಿ ಏನಿದೆ ಇದು ಇದು ಜಾಸ್ತಿ ನೆಂದರೂ ಕೂಡ ಜಾರುತ್ತೆ ಕಾಳು, ಹಾಗಾಗಿ ಜಾಸ್ತಿನೂ ನೆನೆಸ್ಬಾರ್ದು. ಒಂದು 1 ಅವರ್, ಒಂದೆರಡು ಅವರ್ ನೆನೆಸಿದ್ರೆ ಸಾಕು. ಹಿಂಗೆ ಇಟ್ಕೊಂಡು ಮಾಡೋ ಬದಲು ಇಲ್ಲಿ ಹಿಂಗೆ ಇಟ್ಕೊಂಡು ಮಾಡಿದ್ರೆ ಬೇಗ ಬಂದ್ಬಿಡುತ್ತೆ. ಎರಡೆರಡು ಕೈಲಿ ಸಿಕ್ಕಬೇಕು, ಒಂದು ಕೈಯಲ್ಲಿ ಸಿಕ್ಬಾರ್ದು. ನಂಗೆ ಬರೋಲ್ಲ, ಒಂದೇ ಕೈಲ ನಂಗೆ ಬರೋದು. ನಿಮ್ಮ ಫ್ರೆಂಡ್ ಹತ್ರ ಎತ್ಕೊಂಡು ಹೋಗು, ಇಷ್ಟು ಕೊಡ್ತಾರೆ. ನಮ್ಮ ಫ್ರೆಂಡಿಗೆ ಕೊಡ್ತಾರೆ, ಇಲ್ಲ ಅಂತ ಹೇಳ್ತಾರ ಪಾಪ. ಯಾವಾಗ ಮತ್ತೆ ಹೇಳ್ತಿರೋದು ನೋಡಿ ಗಾಯ್ಸ್, ನನಗೆ ಒಂದೇ ಕೈಲ ಇಸ್ಕೊಂಡು ಬರೋದು, ಎರಡು ಕೈಯಲ್ಲಿ ಇಸ್ಬೇಕಂದ್ರೆ ಟ್ರೈನಿಂಗ್ ತಗೋ. ಬೇಡ, ಬಾ ಆಂಟಿ ಹತ್ರ ಹೇಳ್ತೀನಿ ಟ್ರೈನಿಂಗ್ ಕೊಡು ಅಂತ. ಆಮೇಲೆ ನನಗೆ ಕೆಲಸ ಕೊಟ್ಬಿಡ್ತೀನಿ. ಇಲ್ಲ ಅಂದರೆ ನಾನು ಕೆಲಸನೇ ಕೊಡಲ್ವಾ ನಿಮಗೆ? ಕೊಡ್ತೀಯಾ? ಆದರೆ ಉಮಾ ಆಂಟಿಗೂ ಸ್ವಲ್ಪ ಕೆಲಸ ಕೊಡ್ಬೇಕಲ್ಲ. ಉಮಾ ಆಂಟಿ ಏನಾದರೂ ಈ ವಿಡಿಯೋ ನೋಡಿದ್ರೆ ಬರ್ತೈತೆ ನಾಳೆ. ನಮ್ಮ ಆಂಟಿ ಏನನ್ನಲ್ಲ. ಹೌದಾ? ಹೇಳ್ತೀನಿ ಹಂಗೆಲ್ಲ ಏನು ಹೇಳಲ್ಲ ಆಂಟಿ. ಫ್ರೆಂಡ್ಸ್, ಈಗ ಟೈಲರಿಂಗ್ ಕ್ಲಾಸ್ಗೆ ಹೋಗಿ ಇನ್ನೊಂದಷ್ಟು ಸ್ಯಾರೀಸ್ಗೆ ಫಾಲ್ ಹಾಕೋದಿದೆ, ಅರ್ಧದಲ್ಲೇ ಬಿಟ್ಟು ಬಂದಿದ್ದೀನಿ. ಈಗ ಹೋಗ್ಬಿಟ್ಟು ಅದನ್ನು ಸ್ಟಿಚ್ ಮಾಡ್ತೀನಿ. ಈಗ ಟೈಮ್ ನೋಡಿ ಆಯಿತು, ಐತೆ 12 ಗಂಟೆಗೆ ಆಯ್ತಲ್ಲ ಟೈಮು. 11:15, ಅವರು 2 ಗಂಟೆಗೆ ನೋಡಿ ಟೈಮು. ಈಗ ಆಯ್ತು 11:15. ಇನ್ನು ಹೋಗ್ಬೇಕೀಗ. ನಮ್ಮ ಪೂಜಾ ಬರೋ ಅಷ್ಟರಲ್ಲಿ ಇದಕ್ಕಿನ ಬೇಳೆ ರೆಡಿ ಮಾಡಿರ್ತಾಳೆ, ಆದರೆ ಮಧ್ಯಾಹ್ನ ಮಾಡಲ್ಲ, ಇನ್ನು ರಾತ್ರಿಗೇ ಮಾಡೋದು. ಅವರೇಕಾಳು ಸಾಂಬಾರು ಇವತ್ತು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಯಾರ್ಯಾರಿಗೆ ಮಾಡೋದು ನೋಡ್ಕೊಳ್ಳಿ ಗೈಸ್, ಚೆನ್ನಾಗಿ ಮಾಡ್ತಾರೆ. ಸಾಮಾನ್ಯವಾಗಿ ಎಲ್ಲರಿಗೂ ಬರುತ್ತೆ ಇದಕ್ಕಿನ ಬೇಳೆ ಸಾರು, ಯಾರೋ ಒಬ್ಬೊಬ್ರಿಗೆ ಬರಲ್ಲ. ಕಲ್ತ್ಕೊಳ್ಳಿ. ಓಕೆ, ಫಸ್ಟ್ ನೀನು ಕಲ್ತ್ಕೋ ಆಯಿತಾ? ನಮ್ಮ ಪೂಜೆನ ಇವತ್ತು ಮಾಡೋದು ಫ್ರೆಂಡ್ಸ್. ಇದಕ್ಕಿನ ಬೇಳೆ ಸಾಂಬಾರು ರೆಡಿನಾ ಮಾಡೋಕ್ಕೆ? ಆ್ಯಕ್ಚುಲಿ ಇವತ್ತು ನನಗೆ ಇಂಟ್ರೆಸ್ಟ್ ಇಲ್ಲ, ಬೇರೆ ಕೆಲಸ ಐತೆ. ಓ ಮೈ ಗಾಡ್, ಮಾಡಿದ್ರೆ ಅದರ್ ಟೈಮ್. ನೀನು ವಿಡಿಯೋ ಮಾಡಿರ್ತಿಲ್ಲ, ನೀನು ವಿಡಿಯೋ ನೋಡ್ಕೊಂಡೆ ಮಾಡ್ತೀನಿ. ಆಯಿತು, ಒಳ್ಳೆಯದಾಗಿ. ಸರಿ, ಬಾಯ್. ಥ್ಯಾಂಕ್ ಯು, ಬಾಯ್ ಬಾಯ್. ಫ್ರೆಂಡ್ಸ್, ಫಾಲ್ ಹಾಕೋವಾಗ ನಾನೊಂದು 2 ಟಿಪ್ಸ್ ಕೊಡ್ತೀನಿ. ಅದು ಕಸ್ಟಮರ್ಗೂ ಯೂಸ್ ಆಗುತ್ತೆ, ಹಾಕ್ಸ್ಕೊಳ್ಳೋರ್ಗೂ ಯೂಸ್ ಆಗುತ್ತೆ, ಹಾಕೋರ್ಗೂ ಯೂಸ್ ಆಗುತ್ತೆ. ಅದೇನೆಂದರೆ, ಫಸ್ಟು ಕಸ್ಟಮರ್ಗೆ ನಾವು ಹೇಳಬೇಕಾಗುತ್ತೆ, ಒಂದು ಕಡೆ ಸ್ಟಿಚ್ಚು, ಇನ್ನೊಂದು ಕಡೆ ಎಮ್ಮಿಂಗ್ ಬರುತ್ತೆ.
ಈ ಕಡೆ ಎಮ್ಮಿಂಗ್ ಮಾಡಿಸ್ಕೊಳ್ಳೋದೆಲ್ಲನೂ ಪ್ಲೈನ್ ಸ್ಯಾರಿ ಮತ್ತು ಸಿಲ್ಕ್ ಸ್ಯಾರೀಸಿಗೆ ಮಾತ್ರ ಈ ಥರ ಎಮ್ಮಿಂಗ್ ಮಾಡಿಸ್ಕೋಬೇಕು. ಡೈಲಿ ಯೂಸ್ ಸ್ಯಾರೀಸ್ ಇರುತ್ತಲ್ವ, ಅದೆಲ್ಲನೂ ಈ ಕಡೆ ಸ್ಟಿಚ್ ಮಾಡಿಸ್ಕೊಳ್ಳೋದೇ ಒಳ್ಳೆಯದು. ಯಾಕಂದರೆ ನಾವು ಡೈಲಿ ಯೂಸ್ ಮಾಡ್ತಾಯಿದ್ರೆ ಇದು ಎಮ್ಮಿಂಗ್ ಮಾಡಿರೋದು ಬೇಗ ಕಿತ್ತೋಗುತ್ತೆ. ಹಾಗಾಗಿ ಈ ಕಡೆನೂ ಸ್ಟಿಚ್ ಮಾಡಿಸ್ಕೊಳ್ಳೋದು ಚೆನ್ನಾಗಿರುತ್ತೆ, ತುಂಬ ದಿನ ಬಾಳಿಕೆ ಬರುತ್ತೆ, ಏನು ಕಿತ್ತೋಗಲ್ಲ. ಅದೇ ನಾವು ಎಮ್ಮಿಂಗ್ ಮಾಡಿದ್ರೆ ತುಂಬ ದಿನ ಬಾಳಿಕೆ ಬರಲ್ಲ, ಬೇಗ ಕಿತ್ತೋಗ್ಬಿಡುತ್ತೆ. ಪದೇ ಪದೇ ಯಾರೂ ಮಾಡಿಕೊಡಲ್ಲ, ಹಳೇದೆಲ್ಲ ಮಾಡಬೇಕು ಅಂದರೆ ಯಾರೂ ಕೂಡ ಮಾಡಿಕೊಡಲ್ಲ. ಹಾಗಾಗಿ ನೋಡಿಕೊಂಡು ಸ್ಟಿಚ್ ಮಾಡಿಸ್ಕೊಳ್ಳಿ ಫ್ರೆಂಡ್ಸ್. ತುಂಬ ಜನ ಲಾಂಗ್ ಹೇರ್ ಇದ್ದರೆ ಮಾತ್ರ ಗಂಟಾಕ್ಕೊಳ್ಳೋದು ಅಂದ್ಕೊಂಡಿದ್ದಾರೆ. ಹಾಗಾಗಿ ನಾನಿವತ್ತು ಚಿಕ್ಕದಾಗಿರೋವಂಥ ಕೂದಲಿಗೆ ಯಾವ ರೀತಿ ಗಂಟಾಕ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಸಿಂಪಲ್ಲಾಗೆ ಹಾಕ್ಕೋಬೋದು. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.